ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯಣದಲ್ಲಿ ನಿನ್ನೆ ದಿನ ಸೀತಾ ಸ್ವಯಂವರದ ಘಟ್ಟದಲ್ಲಿ ಇದ್ದೆವು. ಸೀತಾ ಸ್ವಯಂವರದ ಪ್ರಸಂಗದಲ್ಲಿ ಜನಕ ಮಹಾರಾಜ ತನಗೆ ಭೂಮಿಯಿಂದ ಸಿಕ್ಕಂತಹ ಆ ಸೀತೆಯನ್ನು ಒಳ್ಳೆ ಯೋಗ್ಯನಾದಂತಹ ವರನಿಗೆ ಕೊಡಬೇಕು ಅನ್ನುವ ಉದ್ದೇಶದಿಂದ ರುದ್ರದೇವರ ಬಳಿ ತಪಸ್ಸನ್ನು ಮಾಡಿ ಧನುಸ್ಸನ್ನು ಪಡೆದಿರ್ತಾನೆ. ಯಾರು ಆ ಧನುಸ್ಸನ್ನು ಹೆದೆಯೇರಿಸ್ತಾರೋ ಅವರಿಗೆ ಸೀತೆಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಹೇಳಿರ್ತಾನೆ. ಆಗ ದೇಶದ ಎಲ್ಲ ದೊಡ್ಡ ದೊಡ್ಡ ಮಹಾಪರಾಕ್ರಮಿಗಳೆಲ್ಲ ಬಂದಿದ್ರಂತೆ. ಅಲ್ಲಿ ದಶಾನನಾದ್ಯಾ ಪತಿತಾ ವಿಮೂರ್ಛಿತಾ ಅಂತ ಆಚಾರ್ಯರು ಹೇಳುತ್ತಾರೆ. ರಾವಣನು ಕೂಡ ಬಂದಿದ್ದಂತೆ. ಆದರೆ ಆ ಧನುಸ್ಸನ್ನು ಅಲ್ಲಾಡಿಸ್ಲಿಕ್ಕೂ ಆಗದೆ ಅವರೆಲ್ಲರೂ ಕೂಡ ಮೂರ್ಛಿತರಾಗಿ ಬಿದ್ದುಬಿಟ್ರು ಅಂತ ಆಚಾರ್ಯರು ಹೇಳುತ್ತಾರೆ. ಹೀಗೆ ಕಡೆಯಲ್ಲಿ ಭಗವಂತ ಯಥೇಕ್ಷುದಂಡಂ ಶತಮನ್ಯುಕುಂಜರಃ ಅಂತ, ಒಳ್ಳೆ ಮದಭರಿತವಾದಂತಹ ಆನೆ, ಅದಕ್ಕೆ ಒಂದು ಕಬ್ಬಿನ ಜಲ್ಲೆಯನ್ನು ಕೊಟ್ಟರೆ ಹೇಗೆ ಅನಾಯಾಸವಾಗಿ ಅದನ್ನು ತುಂಡು ಮಾಡಿಬಿಡುತ್ತೋ ಹಾಗೆ ರಾಮ ಧನುಸ್ಸನ್ನು ತುಂಡು ಮಾಡಿ ಸೀತೆಯನ್ನು ವರಿಸ್ತಾನೆ. ಸೀತೆ ಮಾಲೆಯನ್ನು ಹಾಕ್ತಾಳೆ. ಇದು ಬರೀ ಸ್ವಯಂವರ ಮಾತ್ರ. ಆಮೇಲೆ ಎಲ್ಲ ಜನಕರಾಜ ದಶರಥನನ್ನೆಲ್ಲ ಕರೆಸಿ ದಶರಥನ ಸಮ್ಮುಖದಲ್ಲಿ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಎಲ್ಲರೂ ಕೂಡ ಬಂದ ಮೇಲೆ ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ವಿವಾಹ ನಡೆಯುತ್ತೆ. ಆಮೇಲೆ ಪರಶುರಾಮ ದೇವರ ಸಂಘರ್ಷ ಅದೆಲ್ಲ ಪ್ರಸಿದ್ಧ ಇದೆ. ಈ ಸಂದರ್ಭದಲ್ಲಿ ಕೆಲವು ರಾಮಾಯಣದಲ್ಲಿ ವಾಲ್ಮೀಕಿಗಳು ಅಪರೂಪದ ಸಂಗತಿಗಳನ್ನು ತಿಳಿಸ್ತಾರೆ. ಪ್ರಿಯಾತು ಸೀತಾರಾಮಸ್ಯ ದಾರಾಹ ಪಿತೃಕೃತಾ ಇತಿ ಗುಣಾತ್ ರೂಪಗುಣಾಚ್ಚಾಪಿ ಪ್ರೀತಿರ್ಭೂಯೋಭ್ಯವರ್ಧತ ಅಂತ ಬಾಲಕಾಂಡದ ಕಡೆಯಲ್ಲಿ ವಾಲ್ಮೀಕಿಗಳು ಹೇಳೋ ಮಾತು. ರಾಮನಿಗೆ ಸೀತೆಯನ್ನು ಕಂಡ್ರೆ ತುಂಬ ಅಭಿಮಾನ ಪ್ರೀತಿಗಳಿತ್ತಂತೆ. ಯಾಕೆ ಅಂತ ಅಂದರೆ ವಾಲ್ಮೀಕಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ, ದಾರಾಹ ಪಿತೃಕೃತ ಐತಿ ಅಂತ. ಅಂದರೆ ತಂದೆ ನೋಡಿ, ತಂದೆ ಸಮ್ಮತಿಯನ್ನು ನೀಡಿ ತಂದೆಯ ಸಮಕ್ಷಮದಲ್ಲಿ ವಿವಾಹ ಮಾಡಿದ ಹುಡುಗಿಯವಳು, ತಂದೆಗೆ ಮೆಚ್ಚಿದಂತಹ ಹುಡುಗಿ ಅಂತ ವಿಶೇಷವಾಗಿ ನಮ್ಮಪ್ಪ ಇಷ್ಟಪಟ್ಟಂತಹ ಸೊಸೆ ಅಂತ ರಾಮನಿಗೆ ಅವಳ ಮೇಲೆ ವಿಶೇಷವಾದ ಅಭಿಮಾನ ಇತ್ತಂತೆ. ಅಷ್ಟೇ ಅಲ್ಲ, ಜೊತೆಗೆ ಸೀತೆಯಲ್ಲೂ ಕೂಡ ಒಳ್ಳೆಯ ಗುಣ ರೂಪ ಎಲ್ಲವೂ ಕೂಡ ಇತ್ತು. ಹೀಗೆ ಇದೊಂದು ಅಪರೂಪದ ಸಂಗತಿಯನ್ನು ವಾಲ್ಮೀಕಿಗಳು ತಿಳಿಸ್ತಾರೆ. ಮುಂದೆ ನಾವು ಅಯೋಧ್ಯಾಕಾಂಡದಲ್ಲಿ ಕೆಲವು ಪ್ರಮುಖವಾದ ಅಂಶಗಳನ್ನು ಇವತ್ತು ನೋಡಲಿಕ್ಕಿದ್ದೇವೆ. ರಾಮನ ವಿವಾಹ ಆದ ಕೂಡಲೇ ಸೀತಾ ಸ್ವಯಂವರದ ಜೊತೆಗೆ ಲಕ್ಷ್ಮಣ, ಭರತ, ಶತ್ರುಘ್ನರ ವಿವಾಹವೂ ಕೂಡ ಆಗುತ್ತೆ. ವಿವಾಹ ಆದಮೇಲೆ ಭರತ ಶತ್ರುಘ್ನರು ಇನ್ನೂ ವಿಶೇಷವಾದಂತಹ ವಿದ್ಯಾಭ್ಯಾಸಕ್ಕೆ ಅಂತ ಕೇಕಯ ದೇಶಕ್ಕೆ ಹೋಗ್ತಾರಂತೆ. ಅದನ್ನು ವಾಲ್ಮೀಕಿಗಳು ತಿಳಿಸ್ತಾರೆ. ಯಾಕೆಂದರೆ ಅವ್ರಿಗಿನ್ನೂ ಅಂಥ ಹೆಚ್ಚಿನ ವಯಸ್ಸೇನೂ ಆಗಿರೋದಿಲ್ಲ. ರಾಮನಿಗೆ ಅವನು ಯಜ್ಞರಕ್ಷಣೆಗೆ ಹೋಗಬೇಕಾದ್ರೆ ಊನಷೋಡಶ ವರ್ಷೋಮೆ ಅಂತ ದಶರಥನ ಮೂಲಕ ವಾಲ್ಮೀಕಿಗಳು ಹೇಳ್ತಾರೆ. ಇನ್ನೂ 16 ಕೂಡ ರಾಮನಿಗೆ ತುಂಬಿರೋದಿಲ್ಲ. ಸುಮಾರು ರಾಮನಿಗೆ 16-17 ವರ್ಷ ಅಂದರೆ ರಾಮನಿಗಿಂತ ಸಣ್ಣವರು. ಹಾಗಾಗಿ ಇನ್ನೂ ವಿಶೇಷವಾದಂತಹ ಶಸ್ತ್ರಾಸ್ತ್ರಗಳ ವಿದ್ಯಾಭ್ಯಾಸಕ್ಕೋಸ್ಕರ ಅಂತ ಅವರು ಕೇಕಯ ದೇಶಕ್ಕೆ ತೆರಳುತ್ತಾರೆ. ಇಂತಹ ಸಂದರ್ಭದಲ್ಲಿ ರಾಮ, ಲಕ್ಷ್ಮಣ ಇಬ್ಬರೂ ಕೂಡ ದಶರಥನ ಜೊತೆಗೆ, ದಶರಥನ ಬೆನ್ನೆಲುಬಾಗಿ ನಿಂತು ಎಲ್ಲ ರಾಜ್ಯದ ಆಗು ಹೋಗುಗಳನ್ನು ನೋಡ್ಕೊಳ್ತಾ ಇರ್ತಾರೆ. ಜೊತೆಗೆ ಅದರಲ್ಲೂ ಕೂಡ ರಾಮನನ್ನು ಕಂಡ್ರೆ ಪ್ರಜೆಗಳಿಗೆಲ್ಲ ಎಲ್ಲಿಲ್ಲದ ಅಭಿಮಾನ ಪ್ರೀತಿಗಳು ಹುಟ್ಟಿಬಿಡುತ್ತಂತೆ. ಹೀಗೆ ಸುಮಾರು ರಾಮನ ವಿವಾಹ ಆಗಿ 12 ವರ್ಷಗಳ ಕಾಲ ಆದ ಮೇಲೆ, 12 ವರ್ಷ ಆದ ಮೇಲೆ ದಶರಥ
ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾನಂತೆ. ಯಾಕೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ಯೋಚನೆ ಮಾಡಿದ ಅಂತ ಅಂದರೆ, ಪ್ರಜೆಗಳೆಲ್ಲ ರಾಮನನ್ನು ಅಷ್ಟು ಇಷ್ಟಪಡ್ತಾ ಇದ್ರು, ಜೊತೆಗೆ ತನಗೂ ಕೂಡ ವಯಸ್ಸಾಗ್ತಾ ಇತ್ತು. ಯಾಕೆ ಪ್ರಜೆಗಳೆಲ್ಲ ರಾಮನನ್ನು ಅಷ್ಟು ಇಷ್ಟಪಡ್ತಾ ಇದ್ರು, ರಾಮನಲ್ಲಿ ಏನಂಥ ಗುಣಗಳಿತ್ತು ಅಂತ ವಾಲ್ಮೀಕಿಗಳು ಈ ಸಂದರ್ಭದಲ್ಲಿ ತುಂಬ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಈ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಜೀವನದಲ್ಲಿ ಯಾವ ದುಃಖಗಳೇ ಇರೋದಿಲ್ಲ. ಅಳವಡಿಸ್ಕೊಳ್ಳೋದು ತುಂಬ ಕಷ್ಟ. ಕೊನೆ ಪಕ್ಷ ದಿನಕ್ಕೆ 2 ಬಾರಿ ಆದರೂ ಸ್ಮರಣೆ ಆದರೂ ಮಾಡ್ಕೊಳ್ಬೇಕು. ರಾಮನಲ್ಲಿ ಇಂಥ ಗುಣಗಳಿತ್ತು, ಇಂಥ ಗುಣಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಸುಖವಾಗಿರೋಕ್ಕಾಗತ್ತೆ. ನಾವಿವತ್ತು ಯಾಕೆ ದುಃಖ ಪಡ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ ಅಂದರೆ ನಾವು ಯಾವುದೂ ಈ ಗುಣಗಳನ್ನು ಅಳವಡಿಸ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದರೆ ಕಡೆ ಪಕ್ಷ ಸಮಾಧಾನ ಆದರೂ ಆಗುತ್ತೆ. ಏನಂಥ ಗುಣಗಳು ರಾಮನಲ್ಲಿತ್ತು ಅಂತ ಅಂದರೆ ವಾಲ್ಮೀಕಿಗಳು ಹೇಳ್ತಾರೆ, ಸತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಪ್ರಶಾಂತಾತ್ಮ ಅಂತ ಹೇಳ್ತಾರೆ. ನಾವು ಕೆಲವೊಬ್ಬರನ್ನು ನೋಡ್ತೀವಿ ಜಗತ್ತಲ್ಲಿ, ಯಾವಾಗಲೂ ಒಂಥರ ವ್ಯಗ್ರವಾಗಿರ್ತಾರೆ. ಕೋಪ, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಇಲ್ಲ ಅಂತಂದರೆ ಏನೋ ಡಿಪ್ರೆಷನ್ಗೆ ಹೋಗಿರೋ ಥರ, ಎಲ್ಲ ಆಕಾಶನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ದುಃಖದಲ್ಲಿ ಕೂತಿರ್ತಾರೆ. ಇಂಥ ವ್ಯಕ್ತಿಗಳನ್ನೇ ನೋಡ್ತೀವಿ. ಆದರೆ ಸುಖ ದುಃಖಗಳನ್ನು ಸಮಾನವಾಗಿ ಕಾಣ್ತಾ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳೋದಿದೆಯಲ್ಲ, ಇದು ತುಂಬ ಕಷ್ಟ. ಮೇಲ್ನೋಟಕ್ಕೆ ಒಳಗಡೆ ಮನಸ್ಸಲ್ಲಿ ಎಷ್ಟೇ ದುಃಖ ಆಗಿದ್ರೂ, ಎಷ್ಟೇ ಸಂತೋಷ ಆದರೂ ಹೊರಗಡೆ ತೋರಿಸ್ಕೊಳ್ಳದೆ ಗಂಭೀರವಾಗಿರಬೇಕು ಅಂತ ಇದರ ಅಭಿಪ್ರಾಯ ಅಲ್ಲ. ನಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು, ಮನಸ್ಸಿನಲ್ಲಿ ಆ ಏರಿಳಿತಗಳಿರಬಾರದು. ರಾಮ ಹಾಗಿದ್ದ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮೃದುಪೂರ್ವಂಚ ಭಾಷತೆ, ಇದು ತುಂಬ ದೊಡ್ಡ ಗುಣ. ನಾವು ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ನಗನಗತಾ ಮಾತಾಡಬೇಕು ಅಂತ. ಮೃದು ಪೂರ್ವಂಚ ಭಾಷತೆ. ಎಷ್ಟೋ ಬಾರಿ ಏನಾಗುತ್ತೆ, ಯಾರೋ ಪರಿಚಯ ಇರೋರು ಇರ್ತಾರೆ, 2-3 ವರ್ಷ ಭೇಟಿ ಆಗಿರೋದಿಲ್ಲ. ಒಂದು 3-4 ವರ್ಷ ಆದಮೇಲೆ ಅವರು ಎಲ್ಲೋ ದೂರದಲ್ಲಿ ಕಾಣ್ತಾರೆ, ನಾವು ನೋಡಿದ್ರೂ ನೋಡದೇ ಇರೋ ಥರ ಹೋಗ್ತಾ ಇರ್ತೀವಿ. ನಾನು ಯಾಕೆ ಮಾತಾಡಿಸ್ಬೇಕು, ಬೇಕಂದ್ರೆ ಅವರೇ ಮೊದಲು ಬಂದು ಮಾತಾಡಿಸ್ಲಿ ಅಂತ. ರಾಮ ಆ ರೀತಿ ಮಾಡ್ತಾ ಇರಲಿಲ್ಲಂತೆ. ಮೃದುಪೂರ್ವಂಚ ಭಾಷತೆ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ತಾನೇ ಹುಡುಕಿಕೊಂಡು ಹೋಗಿ ತಾನಾಗೇ ನಗನಗತಾ ಮಾತಾಡಿಸ್ತಾ ಇದ್ದ ಅಂತ. ಇದು ರಾಮನ ಗುಣ. ಈ ರಾಮನ ಗುಣಗಳನ್ನು ನೋಡ್ತಾ ಹೋದರೆ ಹೆಜ್ಜೆ ಹೆಜ್ಜೆಗೂ ನಮ್ಮ ಗುರುಗಳು ನೆನಪಾಗ್ತಾರೆ. ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು ಅವರನ್ನು ನಾವು ಹತ್ತಿರದಿಂದ ನೋಡಿ, ಯಾರಿಗೆ ಅವರ ಪರಿಚಯ ಚೆನ್ನಾಗಿರುತ್ತೆ, ಆ ಎಲ್ಲ ರಾಮನ ಗುಣಗಳು ಕೂಡ ಅನೇಕ ಗುಣಗಳನ್ನು ಅವರು ಅಳವಡಿಸ್ಕೊಂಡಿದ್ದನ್ನು ನಾವು ಕಾಣ್ಬೋದು. ಯಾರನ್ನೇ ಆದರೂ ಅವರಾಗೇ ನಗನಗತಾ ಮಾತಾಡಿಸ್ತಾ ಇದ್ರು. ಆಮೇಲೆ ಎದುರುಗಡೆ ಇರೋ ವ್ಯಕ್ತಿಗೆ ಸಹಜವಾಗಿ ಪ್ರೀತಿ ಹುಡ್ತಾ ಇತ್ತು. ಅವನು ಮರಳಿ ಮಾತಾಡಿಸ್ಲೇಬೇಕು, ಸುಮ್ಮನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಯಾಕೆ ನಾವು 4 ಜನದ ಜೊತೆಗೆ ಬೆರೀಲಿಕ್ಕಾಗಲ್ಲ ಅಂತಂದರೆ, ಏನೋ ಒಂದು ವಿಚಿತ್ರವಾದ ಇಗೋ ಇರುತ್ತೆ ನಮ್ಮೊಳಗೆ. ನಾವ್ಯಾಕೆ ಮಾತಾಡಿಸ್ಬೇಕು, ಅವರೇ ಬಂದು ಮಾತಾಡಿಸ್ಲಿ, ಹಿಂಗೆ ಮಾಡಿಕೊಂಡೇ ಕೊನೆಗೆ ಆಯುಷ್ಯ ಮುಗಿದೋಗುತ್ತೆ, ಜೀವನನೇ ಮುಗಿದು ಹೋಗುತ್ತೆ. ಮೃದುಪೂರ್ವಂಚ ಭಾಷತೆ. ನಾವೇ ನಗನಗತಾ ಒಳ್ಳೆ ಜ್ಞಾನಿಗಳೋ, ಸಜ್ಜನರೋ, ಒಳ್ಳೆ ಸಾಧನೆ ಮಾಡಿದವರು ಅಂತ ಗೊತ್ತಾದರೆ ಅವರು ನಮಗೆ ಸಿಕ್ಕಾಗ ನಾವಾಗೇ ಹೋಗಿ ಮಾತಾಡಿಸ್ಬೇಕು ಅಂತ. ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ ಅಂತ ಹೇಳ್ತಾರೆ. ಇದು ತುಂಬ ಕಷ್ಟ, ಇದು ಹೇಳಲಿಕ್ಕೆ ಸುಲಭ. ರಾಮನ ಅದ್ಭುತವಾದ ಗುಣ ಉಚ್ಯಮಾನೋಪಿ ಪರುಷಂ. ಯಾರಾದರೂ ಕೋಪದಲ್ಲಿ ರೇಗಾಡಿ ಬೈಲಿಕ್ಕೆ ಶುರು ಮಾಡಿದರೆ, ಜೋರಾಗಿ ಕಿರ್ಚಾಡ್ತಾ ಇದ್ದರೆ ನೋತ್ತರಂ ಪ್ರತಿಪದ್ಯತೆ, ಮೌನವಾಗಿ ಇರ್ತಾ ಇದ್ದಂತೆ ರಾಮ. ಮರಳಿ ಏನೂ ಮಾತಾಡ್ತಾ ಇರಲಿಲ್ಲ ಅಂತೆ. ನೋಡಿ, ಇದನ್ನು ಎಲ್ಲರೂ ಅಳವಡಿಸ್ಕೊಂಡು ಬಿಟ್ರೆ ಜಗತ್ತಲ್ಲಿ ಯುದ್ಧಗಳು ಆಗೋದಿಲ್ಲ, ಯಾವ ಜಗಳ ಆಗಲ್ಲ, ಎಲ್ಲರೂ ಮೋಕ್ಷಕ್ಕೆ ಹೋಗಿಬಿಡಬೇಕಾಗತ್ತೆ. ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಇವತ್ತೇನಾಗುತ್ತೆ, ಯಾರಾದರೂ ಜಗಳ ಆರಂಭ ಮಾಡಿದ್ರು, ಮಾತು ಶುರು ಮಾಡಿದ್ರು ಅಂದರೆ ನಮಗೆ ತಡ್ಕೊಳ್ಳಿಕ್ಕಾಗಲ್ಲ. ಕೆಲವೊಬ್ಬರು ಬಾಯಿಂದ ಮಾತಾಡೋದು ಬೇಡ ಅಂತ ಬಾಯಿ ತಡ್ಕೊಂಡಿರ್ತಾರೆ. ಅವ್ರ ದೇಹ ಎಲ್ಲ ನಡಗ್ಲಿಕ್ಕೆ ಶುರು ಆಗುತ್ತೆ, ತುಟಿ ಅದರುತ್ತೆ, ಕಣ್ಣು ದೊಡ್ಡದಾಗುತ್ತೆ, ಕೊನೆಗೆ ಆ ಜಾಗ ಬಿಟ್ಟೆಲ್ಲ ಹೋಗಿಬಿಡ್ತಾರೆ. ಇಷ್ಟು ಆ ವ್ಯಗ್ರತೆ, ಕೋಪ
ಅದನ್ನು ನಾವು ಎಲ್ಲಿಯ ತನಕ ಕಡಿಮೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಅಲ್ಲಿ ತನಕ ಜೀವನದಲ್ಲಿ ನೆಮ್ಮದಿ ಇರಲ್ಲ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಹಾಗಾಗಿ ರಾಮನಲ್ಲಿದ್ದ ದೊಡ್ಡ ಗುಣ ಅಂತ ಅಂದರೆ, ಯಾರಾದರೂ ಕಟುವಾಗಿ ಮಾತಾಡ್ತಾ ಇದ್ದರೆ, ಮನಸ್ಸಿಗೆ ನೋವಾಗುವಂತೆ ಚುಚ್ಚು ಮಾತಾಡ್ತಾ ಇದ್ದರೆ, ರಾಮ ಏನೂ ಮಾತನಾಡದೆ ನೋತ್ತರಂ ಪ್ರತಿಪದ್ಯತೆ, ಮೌನವಾಗಿ ಇರ್ತಾ ಇದ್ದಂತೆ. ಆ ಮೌನಕ್ಕೆ ಆ ಶಕ್ತಿ ಇದೆ. ಕೊನೆಗೆ ಎಷ್ಟು ಅಂತ ಕಿರ್ಚಾಡ್ತಾರೆ ಎದುರುಗಡೆ ಇರೋರು, ಕೊನೆಗೆ ಸಾಕಾಗಿ ಅವರೇ ಸುಮ್ಮನಾಗಬೇಕು. ಕಥಂಚಿದುಪಕಾರೇಣ ಕೃತೇನೈಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಾಂ ಶತಮಪ್ಯಾತ್ಮವತ್ತಯ. ಇದಂತೂ ಇನ್ನೂ ಅದ್ಭುತ. ಒಂದೊಂದು ಗುಣಗಳು ವಾಲ್ಮೀಕಿಗಳು ಹೇಳ್ತಾ ಹೋಗ್ತಾರೆ. ನಾವು ಅದು ನಿತ್ಯ ಪಾರಾಯಣಕ್ಕೆ ಇಟ್ಕೊಳ್ಬೇಕು ಅಂತ ಅನ್ಸುತ್ತೆ, ಅಂದರೆ ಸ್ಮರಣೆ ಮಾಡ್ಕೊಳ್ಬೇಕು. ಪಾರಾಯಣಕ್ಕೆ ಇಟ್ಕೊಳ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಗುಣಗಳು ಕಲ್ಪನಾತೀತ. ರಾಮ ಕಥಂಚಿದುಪಕಾರೇಣ ಕೃತೇನ ಏಕೇನ ತುಷ್ಯತಿ. ಯಾರಾದರೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ, ಏನಾದರೂ ಒಂದು ಉಪಕಾರವನ್ನು ಮಾಡಿದರೆ, ಅದನ್ನು ಯಾವತ್ತಿಗೂ ರಾಮ ಮರಿತಾ ಇರಲಿಲ್ವಂತೆ. ನ ಸ್ಮರತಿ ಅಪಕಾರಾಣಂ ಶತಮಪ್ಯಾತ್ಮವತ್ತಯ ಅಂತ ಹೇಳ್ತಾರೆ ವಾಲ್ಮೀಕಿಗಳು. 100 ಅಪರಾಧಗಳನ್ನು ಮಾಡಿದರೆ, ಅಂದರೆ ತನಗೆ ವೈಯಕ್ತಿಕವಾಗಿ 100 ಅಪಕಾರಗಳನ್ನು ಮಾಡಿದ್ರು, ಅನ್ಯಾಯವನ್ನು ಮಾಡಿದ್ರು, ಆ ವ್ಯಕ್ತಿ ಸಿಕ್ಕಾಗ ಅದೇ ವ್ಯಕ್ತಿ ಮಾಡಿದ ಒಂದೇ ಒಂದು ಉಪಕಾರ, ಏನೋ ಅಪ್ಪಿತಪ್ಪಿ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟಿರ್ತಾನೆ ಅವನು. 100 ಮಾಡಬಾರದ ಅಪಕಾರಗಳನ್ನು, ತೊಂದರೆಗಳನ್ನು ಮಾಡಿರ್ತಾನೆ. ಆ 100ನ್ನು ಮರೆತು ಅವನು ಮಾಡಿದ ಒಂದು ಒಳ್ಳೆಯ ಗುಣವನ್ನು ರಾಮ ನೆನೆಸಿಕೊಳ್ತಾ ಇದ್ದಂತೆ. ಇದು ರಾಮನಲ್ಲಿದ್ದಂತಹ ಅದ್ಭುತವಾದಂತಹ ಗುಣ.